ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮೇಲುಕೋಟೆ ಶ್ರೀರಾಮ ಸುಬ್ಬಯ್ಯ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1996ರಿಂದ 97ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅದಲ್ಲದೆ ಹಳೆಯ ಸ್ನೇಹಿತರು ಒಂದೇ ಕಡೆ ಸೇರಿದ್ರಿಂದ ಅಲ್ಲಿ ದೊಡ್ಡ ಮಟ್ಟದ ಸಂಭ್ರಮ ಕೂಡ ಮನೆ ಮಾಡಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಇನ್ನೂ ಕೂಡ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಶಿಕ್ಷಕರೆಲ್ಲರೂ ಕೂಡ ಈಗ ಸೇವಾ ವೃತ್ತಿಯಿಂದ ಹೊಂದಿದ್ದು ತಾವು ನೀಡಿದಂತಹ ಒಂದು ಶಿಕ್ಷಣದಿಂದ ಸಂಸ್ಕಾರದಿಂದ ಪ್ರತಿಯೊಬ್ಬರು ಕೂಡ ಒಂದೊಂದು ಹುದ್ದೆಯನ್ನು ಅಲಂಕರಿಸಿ ಉತ್ತಮ ಪ್ರಜೆಗಳಾಗಿ ಸಮಾಜದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನು ಎಲ್ಲರೂ ಕೂಡ ಹಂಚಿಕೊಂಡು ಮಾತಾಡಿಕೊಂಡು ಸಂಭ್ರಮವನ್ನು ಪಟ್ಟಿದ್ದಾರೆ. ನನ್ನೆಲ್ಲಾ ಸ್ನೇಹಿತರಿಗೂ ಒಂದನೇ ತಿಳಿಸ್ತೀನಿ. ಯಾಕಂದ್ರೆ ನಾವೇನೇ ಒಂದು ಸಪೋರ್ಟ್ ಮಾಡ್ಬೇಕು, ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೂ ನನ್ನ ಸ್ನೇಹಿತರ ಹತ್ರ ಚರ್ಚೆ ಮಾಡಿದಾಗ ಎಲ್ಲರೂ ಬೆಂಬಲ ಕೊಟ್ಟು ನನಗೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮೊದಲನೇದಾಗಿ ನನ್ನ ಎಲ್ಲಾ ಸ್ನೇಹಿತರಿಗೂ ಅಭಿನಂದನೆ ತಿಳಿಸ್ತೀನಿ. ಯಾಕಂದ್ರೆ ಇದು ಒಬ್ಬರೇ ಸೇರಿ ಮಾಡೋದಕ್ಕಾಗಲ್ಲ. ನಾವು ಒಂದು ಫೋನ್ ಮಾಡಿದಾಗ ಈ ತರ ಕಾರ್ಯಕ್ರಮ ಮಾಡೋಣ ಅಂತಂದಾಗ ಎಲ್ಲಾ ಸ್ನೇಹಿತರು ಮತ್ತೆ ಹುಡುಗರು ಹುಡುಗಿರು ಎಲ್ಲರೂ ಒಂದು ಧ್ವನಿಗೂಡಿಸಿ ನನ್ನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಬಿಟ್ಟವ್ರೆ. ಅವರಿಗೆಲ್ಲ ನನ್ನ ಹೃದಯ. ಇದರಲ್ಲಿ ಒಬ್ಬರ ಪಾತ್ರ ಎಲ್ಲಾ ಹುಡುಗರ ಪಾತ್ರನು ಬಹಳ ಮುಖ್ಯ. ನಾವು ಫಸ್ಟ್ ಟೈಮ್ ಹುಡುಗರು ಮಾತ್ರ 22ರಲ್ಲಿ ಸೇರಿದಾಗ ಬರೀ ಹುಡುಗರು ಮಾತ್ರ ಸೇರಿದ್ವಿ. ಆಮೇಲೆ ಹುಡುಗರು ಹುಡುಗಿರು 2 ಸೇರಿ ಈಗ 1.5 ವರ್ಷದಿಂದ ಈಗಿದ ಗುರುಗಳನ್ನ ಫಸ್ಟ್ ಮೊದಲನೇ ಟೈಮ್ ಕರಿಬೇಕು ಅಂತಂದಾಗ ಎಲ್ಲರೂ ಧ್ವನಿಗೂಡಿಸಿ ಒಂಥರ ಖುಷಿ ಆಯ್ತು. ಎಲ್ಲರೂ ಸಹಮತದಿಂದ ಒಪ್ಪಿಗೆ ಕೊಟ್ರು. ನಮ್ಗೆ ಗುರುಗಳನ್ನ ಕರೆದು ಗುರುವಂದನೆ ಕಾರ್ಯಕ್ರಮ ಮಾಡೋಣ. ಸಾಮಾನ್ಯವಾಗಿ ಎಲ್ಲರೂ ಗೆಟ್ ಟುಗೆದರ್ ಮಾಡ್ತಾನೆ ಇರ್ತಾರೆ. ಗುರುಗಳಿಗೊಂದು ಗೌರವ ಕೊಡೋಣ. ಎಷ್ಟೋ ವರ್ಷಗಳು 28 ವರ್ಷ ಆಗೈತೆ ನಾವು SLC ಬಿಟ್ಟು. 28 ವರ್ಷ ಆಗೈತೆ SLC ಬಿಟ್ಟು. ಒಮ್ಮೆ ಗುರುಗಳನ್ನ ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆಯೋಣ ಅನಿಸ್ತು. ಹಂಗಾಗ್ಬಿಟ್ಟು ನಾವು ಮೇಷ್ಟ್ರಗಳನ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ದಿದ್ದಾಗೂ ಎಲ್ಲಾರ ಹತ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವರೆಲ್ಲ ಸಹಮತ ಕೊಟ್ರು ಬರೋದಕ್ಕೆ ಕಾರ್ಯಕ್ರಮ ಮಾಡುತ್ತಾ ಇದ್ವಿ. ನರೇಂದ್ರ ಗೌಡ ನನ್ನ ಹೆಸರು, ಗಂಟಿಗಾನಹಳ್ಳಿ. 96-97ನೇ ಸಾಲಿನ SSLC ವಿದ್ಯಾರ್ಥಿಗಳು ನಮ್ಮ ಎಲ್ಲಾ ಶಿಕ್ಷಕರನ್ನು ಗೌರವಿಸಿ ಇಂದು ಎಲ್ಲರನ್ನು ಒಟ್ಟುಗೂಡಿಸಿ ನರೇಂದ್ರ ಮತ್ತು ಅವರ ತಂಡದವರು ಎಲ್ಲರನ್ನೂ ಸಹ ಸೇರಿಸಿ ಒಂದು ಗೌರವಿಸಿದರೆ ಅಂತ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಸಂತೋಷ ಆಗುತ್ತೆ. ಇಷ್ಟು ವರ್ಷ ಆದ್ಮೇಲೆ 25 ವರ್ಷ ಆದ್ಮೇಲೆ ನಮ್ಮನ್ನೆಲ್ಲ ಒಟ್ಟಿಗೆ ಕೂರಿಸಿ ನಮ್ಗೆ ಶಿಕ್ಷಣ ಕೊಟ್ಟಿರೋಂತ ಶಿಕ್ಷಕರನ್ನಾಗ್ಲಿ ನಮ್ಮನ್ನೇ ಆಗ್ಲಿ ಎಲ್ಲಾನು ಕರೆಸಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ವಿಶೇಷವಾಗಿ ಇಲ್ಲಿ ಅಂತ ಆಸೆ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ನನಗಂತೂ ನಾನು ಮಿಸ್ ಮಾಡ್ಕೋತಿದ್ದ ಬರ್ಲಿಲ್ಲ ಅಂದಿದ್ರೆ ಅಂತ ಅನಿಸ್ತು. ಯಾಕಂದ್ರೆ ಇಷ್ಟು ವರ್ಷ ಆದ್ಮೇಲೆ ಎಲ್ಲರೂ ಒಬ್ಬೊಬ್ರು ನೋಡ್ತಾ ಇದೀನಿ. ನೀವು ತುಂಬಾ ಖುಷಿ ಆಗ್ತದೆ. ಎಲ್ಲರೂ ನನ್ನೆಲ್ಲಾ ಸ್ನೇಹಿತರಿಗೂ ಒಂದನೇ ತಿಳಿಸ್ತೀನಿ. ಯಾಕಂದ್ರೆ ನಾವೇನೇ ಒಂದು ಸಪೋರ್ಟ್ ಮಾಡ್ಬೇಕು, ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೂ ನನ್ನ ಸ್ನೇಹಿತರ ಹತ್ರ ಚರ್ಚೆ ಮಾಡಿದಾಗ ಎಲ್ಲರೂ ಬೆಂಬಲ ಕೊಟ್ಟು ನನಗೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮೊದಲನೇದಾಗಿ ನನ್ನ ಎಲ್ಲಾ ಸ್ನೇಹಿತರಿಗೂ ಅಭಿನಂದನೆ ತಿಳಿಸ್ತೀನಿ. ಯಾಕಂದ್ರೆ ಇದು ಒಬ್ಬರೇ ಸೇರಿ ಮಾಡೋದಕ್ಕಾಗಲ್ಲ. ನಾವು ಒಂದು ಫೋನ್ ಮಾಡಿದಾಗ ಈ ತರ ಕಾರ್ಯಕ್ರಮ ಮಾಡೋಣ ಅಂತಂದಾಗ ಎಲ್ಲಾ ಸ್ನೇಹಿತರು ಮತ್ತೆ ಹುಡುಗರು ಹುಡುಗಿರು ಎಲ್ಲರೂ ಒಂದು ಧ್ವನಿಗೂಡಿಸಿ ನನ್ನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಬಿಟ್ಟವ್ರೆ. ಅವರಿಗೆಲ್ಲ ನನ್ನ ಹೃದಯ. ಇದರಲ್ಲಿ ಒಬ್ಬರ ಪಾತ್ರ ಎಲ್ಲಾ ಹುಡುಗರ ಪಾತ್ರನು ಬಹಳ ಮುಖ್ಯ. ನಾವು ಫಸ್ಟ್ ಟೈಮ್ ಹುಡುಗರು ಮಾತ್ರ 22ರಲ್ಲಿ ಸೇರಿದಾಗ ಬರೀ ಹುಡುಗರು ಮಾತ್ರ ಸೇರಿದ್ವಿ. ಆಮೇಲೆ ಹುಡುಗರು ಹುಡುಗಿರು 2 ಸೇರಿ ಈಗ 1.5 ವರ್ಷದಿಂದ ಈಗಿದ ಗುರುಗಳನ್ನ ಫಸ್ಟ್ ಮೊದಲನೇ ಟೈಮ್ ಕರಿಬೇಕು ಅಂತಂದಾಗ ಎಲ್ಲರೂ ಧ್ವನಿಗೂಡಿಸಿ ಒಂಥರ ಖುಷಿ ಆಯ್ತು. ಎಲ್ಲರೂ ಸಹಮತದಿಂದ ಒಪ್ಪಿಗೆ ಕೊಟ್ರು. ನಮ್ಗೆ ಗುರುಗಳನ್ನ ಕರೆದು ಗುರುವಂದನೆ ಕಾರ್ಯಕ್ರಮ ಮಾಡೋಣ. ಸಾಮಾನ್ಯವಾಗಿ ಎಲ್ಲರೂ ಗೆಟ್ ಟುಗೆದರ್ ಮಾಡ್ತಾನೆ ಇರ್ತಾರೆ. ಗುರುಗಳಿಗೊಂದು ಗೌರವ ಕೊಡೋಣ. ಎಷ್ಟೋ ವರ್ಷಗಳು 28 ವರ್ಷ ಆಗೈತೆ ನಾವು SLC ಬಿಟ್ಟು. 28 ವರ್ಷ ಆಗೈತೆ SLC ಬಿಟ್ಟು. ಒಮ್ಮೆ ಗುರುಗಳನ್ನ ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆಯೋಣ ಅನಿಸ್ತು. ಹಂಗಾಗ್ಬಿಟ್ಟು ನಾವು ಮೇಷ್ಟ್ರಗಳನ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ದಿದ್ದಾಗೂ ಎಲ್ಲಾರ ಹತ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವರೆಲ್ಲ ಸಹಮತ ಕೊಟ್ರು ಬರೋದಕ್ಕೆ ಕಾರ್ಯಕ್ರಮ ಮಾಡುತ್ತಾ ಇದ್ವಿ. ನರೇಂದ್ರ ಗೌಡ ನನ್ನ ಹೆಸರು, ಗಂಟಿಗಾನಹಳ್ಳಿ. 96-97ನೇ ಸಾಲಿನ SSLC ವಿದ್ಯಾರ್ಥಿಗಳು ನಮ್ಮ ಎಲ್ಲಾ ಶಿಕ್ಷಕರನ್ನು ಗೌರವಿಸಿ ಇಂದು ಎಲ್ಲರನ್ನು ಒಟ್ಟುಗೂಡಿಸಿ ನರೇಂದ್ರ ಮತ್ತು ಅವರ ತಂಡದವರು ಎಲ್ಲರನ್ನೂ ಸಹ ಸೇರಿಸಿ ಒಂದು ಗೌರವಿಸಿದರೆ ಅಂತ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಸಂತೋಷ ಆಗುತ್ತೆ. ಇಷ್ಟು ವರ್ಷ ಆದ್ಮೇಲೆ 25 ವರ್ಷ ಆದ್ಮೇಲೆ ನಮ್ಮನ್ನೆಲ್ಲ ಒಟ್ಟಿಗೆ ಕೂರಿಸಿ ನಮ್ಗೆ ಶಿಕ್ಷಣ ಕೊಟ್ಟಿರೋಂತ ಶಿಕ್ಷಕರನ್ನಾಗ್ಲಿ ನಮ್ಮನ್ನೇ ಆಗ್ಲಿ ಎಲ್ಲಾನು ಕರೆಸಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ವಿಶೇಷವಾಗಿ ಇಲ್ಲಿ ಅಂತ ಆಸೆ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ನನಗಂತೂ ನಾನು ಮಿಸ್ ಮಾಡ್ಕೋತಿದ್ದ ಬರ್ಲಿಲ್ಲ ಅಂದಿದ್ರೆ ಅಂತ ಅನಿಸ್ತು. ಯಾಕಂದ್ರೆ ಇಷ್ಟು ವರ್ಷ ಆದ್ಮೇಲೆ ಎಲ್ಲರೂ ಒಬ್ಬೊಬ್ರು ನೋಡ್ತಾ ಇದೀನಿ. ನೀವು ತುಂಬಾ ಖುಷಿ ಆಗ್ತದೆ. ಎಲ್ಲರೂ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.